4,000 ಕೋಟಿಯಲ್ಲಿ ಆಗ್ತಿರೋ ರಾಮಾಯಣ ಮೂವಿ ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ಅಂತ ಜನರಲ್ಲೇ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ನಮ್ಗೆ ಗೊತ್ತು ಪ್ರೀವಿಯಸ್ ಆಗಿ ಬಂದಿರೋ ಹೈ ಬಡ್ಜೆಟ್ ರಾಮಾಯಣ ಮೂವಿ ಹೆಂಗಿತ್ತಂತ. ಯಾಕಂದ್ರೆ ರಾಮಾಯಣ ಬಂದ್ಬಿಟ್ಟು ಎಷ್ಟು ದೊಡ್ಡ ಸ್ಪೆಕ್ಟಿಕಲ್ ಅಂದ್ರೆ ಅದಕ್ಕೆ 4,000 ಕೋಟಿನ ಸಾಕಾಗಲ್ಲ. ಬಟ್ ನಿಮ್ ಡೌಟ್ ಕ್ಲಿಯರ್ ಮಾಡೋದಕ್ಕೆ ನೀವೇನ್ ಅರ್ಥ ಮಾಡ್ಕೊಬೇಕಂದ್ರೆ ರಾಮಾಯಣ ಪ್ರೊಡ್ಯೂಸ್ ಮಾಡ್ತಿರೋದು ಯಾರಂತ ನೋಡ್ಬೇಕು, ವಿಚ್ ಇಸ್ ಡಿನೆಕ್ ಕಂಪನಿ. ಇವ್ರು ಬಂದ್ಬಿಟ್ಟು ಈ ಎಲ್ಲಾ ಮೂವೀಸ್ಗೆ VFX ಮಾಡಿದ್ದಾರೆ. ಕ್ರೇಜಿ VFX ಅಲ್ಲ, ಬಟ್ ನೀವೇನ್ ಅರ್ಥ ಮಾಡ್ಕೊಬೇಕಂದ್ರೆ ಇದ್ರದ್ದು ಪ್ರೊಡ್ಯೂಸರ್ಸ್ ಬೇರೆದಾಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ VFX ಶಾರ್ಟ್ಸ್ ನೆಲ್ಲ ಡಿನೆಕ್ ಕಂಪನಿ ಕಳಿಸಿ ಇವ್ರಿಗೆ VFX ಮಾಡಕ್ ಹೇಳ್ತಾರೆ. ಅಂಡ್ ಒನ್ಸ್ ಇವ್ರು VFX ಮಾಡಾದ್ಮೇಲೆ ಇವ್ರು ವಾಪಸ್ ಪ್ರೊಡಕ್ಷನ್ ಹೌಸ್ ಕಳಿಸ್ತಾರೆ. ಬಟ್ ರಾಮಾಯಣ ಮೂವಿ ಹಂಗಲ್ಲ, ಇವರೇ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಸ್ಟೋರಿಯಿಂದ, ರೈಟಿಂಗ್ ಇಂದ, ಪ್ರೊಡಕ್ಷನ್ ಇಂದ, ಪೋಸ್ಟ್ ಪ್ರೊಡಕ್ಷನ್ ಇಂದ ಎಲ್ಲ ಇವರೇ ಮಾಡ್ತಿದ್ದಾರೆ. ಸೊ ಇವರು ವೆರಿ ಚೀಪ್ ಕಾಸ್ಟ್ ಈ VFX ಎಲ್ಲ ಮಾಡ್ಬೋದು, ಯಾಕಂದ್ರೆ ಇವ್ರ ಹತ್ರ ಆಲ್ರೆಡಿ ಸೋರ್ಸ್ ಮೆಟೀರಿಯಲ್ ಇದೆ. ಸೊ ಟೆಕ್ನಿಕಲಿ ಯಾವ್ದಾದ್ರು ಶಾರ್ಟ್ ಅಲ್ಲಿ VFX ಬೇಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಆ VFX ನ ಬಿಲ್ಡ್ ಮಾಡ್ಬಿಟ್ಟು ಶೂಟಿಂಗ್ ಅಲ್ಲಿ ಇನ್ನೂ ಸ್ಮೂತ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು. ಸೊ ಮೂವಿ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಯಾವುದೇ ಡೌಟ್ ಬೇಡ, ಯಾಕಂದ್ರೆ ಪ್ರೊಡಕ್ಷನ್ ಕಂಪನಿ ಇಸ್ ಆಲ್ರೆಡಿ ವೆರಿ ಮಚ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್. ಸೊ ಈ ತರ ಕ್ವಾಲಿಟಿ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಬೇಕಂದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.